ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸುಸ್ವಾಗತ. ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು ಮುಮುಕ್ಷ ಸಾಧಕರಿಗೆ ಅಮೃತದಂತೆ ಇವೆ. ಜಿಲೇಬಿ ಊಟದಂತೆ, ಜಾಂಗೀರ್ ಊಟದಂತೆ, ಜಾಮೂನ್ ಊಟದಂತೆ ಅತ್ಯಂತ ಸಿಹಿಯಾಗಿದೆ. ಅದನ್ನು ಅನುಭವಿಸಬೇಕಷ್ಟೆ. ಈಗ ನಾನು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ಅಭಿಪ್ರಾಯವನ್ನು ತಿಳಿಸ್ತೇನೆ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ಬಾ, ಆ ಶಬ್ದ ಹೇಳಿದ ಕೂಡಲೇ ನನಗೆ ರೋಮಾಂಚನವಾಗ್ತಾ ಇದೆ. ಶಾಂಕರ ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ಭಗವಾನ್ ವೇದವ್ಯಾಸರು ಸರ್ವಜ್ಞ ಸದೃಶರಾಗಿರುವಂಥ ಮಹರ್ಷಿಗಳು ವೇದಾಂತ ಮೀಮಾಂಸಾ ಸೂತ್ರಗಳನ್ನು ಬರೆದಿದ್ದಾರೆ. ವೇದಾಂತ ಮೀಮಾಂಸಾ ಸೂತ್ರಗಳು, ಉತ್ತರ ಮೀಮಾಂಸಾ ಸೂತ್ರಗಳು, ಶಾರೀರಿಕ ಮೀಮಾಂಸಾ ಸೂತ್ರಗಳು, ಬ್ರಹ್ಮಸೂತ್ರಗಳು ಅಂತ ಹೇಳ್ತೇವೆ. 555 ಸೂತ್ರ. 555 ಸೂತ್ರಗಳಿಗೂ ಭಗವಾನ್ ಶಂಕರರು 8ನೇ ಶತಮಾನದಲ್ಲಿ ಭಾಷ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಹೆಸರಾಯಿತು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗ್ರಂಥ. ಅದು ತತ್ವ ಜಿಜ್ಞಾಸು ಮುಮುಕ್ಷ ಸಾಧಕರಿಗೆ ಅಮೃತಾಯಮಾನವಾಗಿರುವಂಥ ಗ್ರಂಥ. ಅದರಿಂದ ನಾನೀಗ ಒಂದೇ ಒಂದು ವಾಕ್ಯವನ್ನು ಆರಿಸಿಕೊಂಡು ಅರ್ಥವನ್ನು ತಿಳಿಸ್ತೇನೆ. ಒಂದು ಸೂತ್ರ. ಓಂ ತತ್ವ ಸಮನ್ವಯಾತ್. ಓಂ ತತ್ವ ಸಮನ್ವಯಾತ್. 1ನೇ ಅಧ್ಯಾಯ, 1ನೇ ಪಾದ, 4ನೇ ಅಧಿಕರಣ, 4ನೇ ಸೂತ್ರ. 1, 1, 4, 4. ಬಾ, ಈ ಸೂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಅತ್ಯಂತ ದೊಡ್ಡದಾಗಿ ವಿಸ್ತಾರವಾದ ಭಾಷ್ಯ ಬರೆದಿದ್ದಾರೆ. ಅದರಲ್ಲಿ ಒಂದು ವಾಕ್ಯ ಏನು? ಬ್ರಹ್ಮಾತ್ಮಭಾವಸ್ಯ ಶಾಸ್ತ್ರಮಂತರೇಣ ಅನವಗಮ್ಯಮಾನತ್ವಾತ್. ಮತ್ತೊಮ್ಮೆ ಹೇಳ್ತೇನೆ. ಬ್ರಹ್ಮಾತ್ಮಭಾವಸ್ಯ ಶಾಸ್ತ್ರಮಂತರೇಣ ಅನವಗಮ್ಯಮಾನತ್ವಾತ್. ಅನವಗಮ್ಯಮಾನತ್ವಾತ್. ಮತ್ತೊಮ್ಮೆ ಹೇಳೋಣ ನೋಡಿ ಅನಂತರ ಬ್ರಹ್ಮಸೂತ್ರ ಭಾಷ್ಯವನ್ನು. ಬ್ರಹ್ಮಾತ್ಮಭಾವಸ್ಯ ಶಾಸ್ತ್ರಮಂತರೇಣ ಅನವಗಮ್ಯಮಾನತ್ವಾತ್. ಒಂದು ವಾಕ್ಯ. ಬ್ರಹ್ಮಾತ್ಮಭಾವಸ್ಯ
ಬ್ರಹ್ಮಾತ್ಮ ಭಾವವು ನಮಗೆ ಅನುಭವಕ್ಕೆ ಬರಬೇಕಾದರೆ ವೇದಾಂತ ಶಾಸ್ತ್ರದ ಮುಖಾಂತರವೇ ಮಾಡಿಕೊಳ್ಬೇಕು. ಶಾಸ್ತ್ರ ಮಂತರೇಣ, ವೇದಾಂತ ಶಾಸ್ತ್ರವಿಲ್ಲದೆ, ವೇದಾಂತ ಶಾಸ್ತ್ರದ ಸಹಾಯವಿಲ್ಲದೆ, ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡದೆ, ವೇದಾಂತ ಶಾಸ್ತ್ರದ ಸಂದೇಶಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಹೋದರೆ ಅಂಥವನಿಗೆ ಬ್ರಹ್ಮಾತ್ಮ ಭಾವವು ಅನವಗಮ್ಯಮಾನತ್ವಾತ್, ಅವಗಮ್ಯಮಾನವಾಗುವುದಿಲ್ಲ. ಬ್ರಹ್ಮಾತ್ಮ ಭಾವವೆಂದರೇನು? ಇಲ್ಲಿ ಶಂಕರಾಚಾರ್ಯರು ಬ್ರಹ್ಮಭಾವಸ್ಯ ಅಂತ ಹೇಳಲಿಲ್ಲ, ಆತ್ಮಭಾವಸ್ಯ ಅಂತಲೂ ಹೇಳಲಿಲ್ಲ. ಬ್ರಹ್ಮಾತ್ಮ ಭಾವಸ್ಯ ಏನು ಪದಪ್ರಯೋಗ? ಬ್ರಹ್ಮವೇ ನಾನು, ನಾನೇ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಈ ದೃಢವಾದ ನಿಶ್ಚಯ ಅನುಭವಕ್ಕೆ ಹೆಸರು ಬ್ರಹ್ಮಾತ್ಮ ಭಾವ. ಜನ್ಮ ಜನ್ಮಾಂತರಗಳಿಂದ ಅಜ್ಞಾನಿಗಳಿಗೆ ಅಜ್ಞಾನ ಅನುವೃತ್ತವಾಗ್ತಾ ಇದೆ. ನಾನು ಜೀವ, ನಾನು ಮನುಷ್ಯ, ನಾನು ಸಂಸಾರಿ, ನಾನು ಹುಟ್ಟಿದ್ದೇನೆ, ನನಗೆ ವಯಸ್ಸಾಯಿತು, ನಾನು ಬ್ರಾಹ್ಮಣ, ನಾನು ಸಾಯ್ತೇನೆ. ಇದಕ್ಕೆ ಅಜ್ಞಾನ ಅಂತ ಹೆಸರು. ದೇಹಾದಿಗಳನ್ನೇ ನಾನು ಎಂದು ಮಾಡಿಕೊಂಡು ಈ ಜೀವಾತ್ಮ ಜೀವನ ಮಾಡ್ತಾ ಇದ್ದಾನೆ. ಇದಕ್ಕೆ ವಿರುದ್ಧವಾದದ್ದು ಬ್ರಹ್ಮಾತ್ಮ ಭಾವ. ಬ್ರಹ್ಮೈವ ಆತ್ಮ ಬ್ರಹ್ಮಾತ್ಮ ತಸ್ಯ ಬ್ರಹ್ಮಾತ್ಮನಃ ಬ್ರಹ್ಮಾತ್ಮನಃ ಭಾವ ಬ್ರಹ್ಮಾತ್ಮ ಭಾವ. ನನಗೆ ಕನಸಿನಲ್ಲಿಯೂ ಕೂಡ ಮರೆತಾದರೂ ನಾ ಜೀವಾತ್ಮ ಎನ್ನುವ ಭ್ರಮೆ ಇಲ್ಲ. ನಿಶ್ಚಿತವಾದ ಅನುಭವ, ಸಹಜವಾದ ಅನುಭವ, ಸ್ವತಃ ಸಿದ್ಧವಾದ ಅನುಭವ. ಏನಂತ? ಅಹಂ ಬ್ರಹ್ಮಾಸ್ಮಿ. ಇದಕ್ಕೆ ಹೆಸರು ಅಪರೋಕ್ಷಾನುಭವ, ಸಾಕ್ಷಾತ್ ಅನುಭವ, ಪ್ರತ್ಯಕ್ಷಾನುಭವ ಅಂತಾರೆ. ಇಂಥ ಬ್ರಹ್ಮಾತ್ಮ ಅನುಭವವು ನಮಗೆ ಉಂಟಾಗಬೇಕಾದರೆ ನಾವೇನು ಮಾಡಬೇಕು? ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಬೇಕು. ಬ್ರಹ್ಮಜ್ಞಾನವನ್ನು ಹೇಗೆ ಪಡ್ಕೊಳ್ಬೇಕು? ಇನ್ನು ಅಂಗಡಿಗಳಲ್ಲಿ ಸಿಕ್ಕುತ್ತಾ? 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಬ್ರಹ್ಮಜ್ಞಾನ ಕೊಡಪ್ಪ ಅಂತ ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಜ್ಞಾನವನ್ನು ತಾನೇ ಹೊಂದಬೇಕು. ಸಕ್ಕರೆಯ ರುಚಿಯನ್ನು ತಾನೇ ಅನುಭವಿಸಬೇಕಲ್ವೇ? ಬೆಂಕಿಯ ಬಿಸಿಯನ್ನು ತಾನೇ ಅನುಭವಿಸ್ಬೇಕಲ್ವೇ? ಅದೇ ರೀತಿಯಲ್ಲಿ ಬ್ರಹ್ಮಾತ್ಮ ಭಾವಸ್ಯ, ನಾನು ಬ್ರಹ್ಮವಾಗಿದ್ದೇನೆ ಎನ್ನುವ ಅಪರೋಕ್ಷಾನುಭವವನ್ನು ಎಲ್ಲ ಮಾನವರು ಜಾತಿ, ವರ್ಣ, ಆಶ್ರಮ, ಮತ, ಪಂಥ ಇತ್ಯಾದಿ ಭೇದವಿಲ್ಲದೆ ಎಲ್ಲರೂ ಹೊಂದಬಹುದು. ಹೊಂದಬೇಕಾದರೆ ಯಾತರಿಂದ ಸಾಧ್ಯ? ಶಾಸ್ತ್ರಂ ಅಂತರೇಣ ನ ಶಕ್ಯತೆ. ಶಾಸ್ತ್ರದಿಂದಲೇ ಬ್ರಹ್ಮಜ್ಞಾನವಾಗಬೇಕು. ಶಾಸ್ತ್ರ ಎಂದರೆ ವೇದಾಂತ ಮೀಮಾಂಸಾ ಶಾಸ್ತ್ರ, ಭಗವದ್ಗೀತಾ ಶಾಸ್ತ್ರ, ಉಪನಿಷತ್ ಶಾಸ್ತ್ರಗಳು. ಈಶಾ, ಕೇನ, ಕಠ, ಮುಂಡಕ, ಪ್ರಶ್ನ, ಮಾಂಡೂಕ್ಯ, ಐತರೇಯ, ತೈತರೀಯ, ಛಾಂದೋಗ್ಯ, ಬೃಹದಾರಣ್ಯಕ, ಶ್ವೇತಾಶ್ವತರ, ಕೌಶೀತಕಿ, ಜಾಬಾಲ, ಕೈವರಿ 14 ಶಾಸ್ತ್ರಗಳಿವೆ. ಇವುಗಳಿಗೆ ಭಗವತ್ಪಾದ ಶಂಕರಾಚಾರ್ಯರು 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಇದನ್ನು ಉಪಯೋಗ ಮಾಡ್ಕೊ. ವೇದಾಂತ ವಾಕ್ಯಾರ್ಥವನ್ನು ವಿಚಾರ ಮಾಡು. ಗುರುಗಳ ಬಳಿಗೆ ಹೋಗಿ ವೇದಾಂತ ವಾಕ್ಯಾರ್ಥವನ್ನು ತಿಳ್ಕೋತವ. ಅದರಿಂದ ಮಾತ್ರವೇ ನಮಗೆ ಬ್ರಹ್ಮಾತ್ಮಜ್ಞಾನ ಉಂಟಾಗಬೇಕೇ ಹೊರತು ಕಥೆ, ಕಾದಂಬರಿ, ರಾಮಾಯಣ, ಭಾರತ, ಭಾಗವತ, ಪುರಾಣಗಳು, ಜೀವನ ಚರಿತ್ರೆ ಇದನ್ನು ಓದ್ತಾ ಇದ್ದರೆ ಖಂಡಿತ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ. ಇವತ್ತೇನಾಗಿದೆ? ಸಾವಿರಾರು ಗ್ರಂಥಗಳು, ಲಕ್ಷಾಂತರ ಗ್ರಂಥಗಳು. ಪ್ರಿಂಟಿಂಗ್ ಟೆಕ್ನಾಲಜಿ ಬಹಳ ಅಡ್ವಾನ್ಸ್ ಆಗಿರುವುದರಿಂದ ಲಕ್ಷಾಂತರ ಪುಸ್ತಕ ಬರ್ತಾ ಇದೆ. ಯಾವುದು ಬೇಡ. ದಶೋಪನಿಷತ್ತುಗಳ ಭಾಷ್ಯ, ಭಗವದ್ಗೀತೆಗೆ ಭಾಷ್ಯ, ಬ್ರಹ್ಮಸೂತ್ರಗಳಿಗೆ ಭಾಷ್ಯ, ಈ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಬಂದರೆ
ಸರಿಯಾಗಿ ಅರ್ಥ ತಿಳ್ಕೊಳ್ತಾ ಬಂದರೆ ಮನಸ್ಸಿಗೆ ನಾಟಬೇಕದು. ಪ್ರಜಾವಾಣಿ ಪೇಪರಂತೆ ಓದುವುದಲ್ಲ, ಅಥವಾ ರಾಮಾಯಣ ಗ್ರಂಥದಂತೆ ಪಾರಾಯಣ ಮಾಡುವುದೂ ಅಲ್ಲ. ತತ್ವಮಸಿ ಅಂತ ಹೇಳ್ತಾ ಇದೆ. ಹೇಗೆ ಅದನ್ನು ಭಗವತ್ಪಾದ ಶಂಕರಾಚಾರ್ಯರವರು ಶ್ರುತಿ ಯುಕ್ತಿ ಅನುಭವಗಳಿಂದ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಆತ್ಮಜ್ಞಾನದ ವಿಷಯವನ್ನು ಕುರಿತು, ಮೋಕ್ಷ ಸ್ವರೂಪವನ್ನು ಕುರಿತು ಚರ್ಚೆ ಮಾಡಿದ್ದಾರೋ ಅಂಥ ಭಾಗವನ್ನು ಅಧ್ಯಯನ ಮಾಡು. ಸುಮ್ಮನೆ ಪಾರಾಯಣ ಮಾಡುವುದಲ್ಲ, ಪಠನ ಮಾಡುವುದೂ ಅಲ್ಲ. ಅಧ್ಯಯನ ಅಂದ್ರೇನು? ವಾಕ್ಯವನ್ನು ಓದಬೇಕು, ಅರ್ಥ ಮಾಡಿಕೊಳ್ಬೇಕು, ಅನುಭವದಲ್ಲಿ ಕಾಣಬೇಕು. ಇದನ್ನೇ ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಇದನ್ನು ಮಾಡುತ್ತಾ ಬಂದರೆ ಎಲ್ಲರಿಗೂ ಬ್ರಹ್ಮಜ್ಞಾನ ಉಂಟಾಗುತ್ತದೆ. ಎಲ್ಲರೂ ಕೂಡ ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದುಕೊಂಡು ಜೀವನ್ಮುಕ್ತರಾಗುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ವಾಕ್ಯವನ್ನು ಓದ್ತೇನೆ, ಕೇಳಿದ್ದೇನೆ. ಬ್ರಹ್ಮಾತ್ಮಭಾವಸ್ಯ ಶಾಸ್ತ್ರಮಂತರೇಣ ಅನವಗಮ್ಯಮಾನತ್ವಾತ್. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದರು, ಶಾಸ್ತ್ರ ಮಂತರೇಣ ಅಂತ ಓದಬಾರದು ಮಗು. ಶಾಸ್ತ್ರ ಮಂತರೇಣ, ಶಾಸ್ತ್ರವಿಲ್ಲದೆ, ವೇದಾಂತ ಶಾಸ್ತ್ರಾಧ್ಯಯನವಿಲ್ಲದೆ ನಾಮನಾವಿಯಾಗಿ ಏನೇನು ಕಲ್ಪನೆ ಮಾಡ್ಕೊಂಡ್ಬಿಟ್ರೆ ಅದರಿಂದ ಬ್ರಹ್ಮಜ್ಞಾನವೂ ಇಲ್ಲ, ಬ್ರಹ್ಮಾತ್ಮ ಭಾವವೂ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ದರಿಂದ ನಾವೆಲ್ಲರೂ ಶಾಂಕರ ಪ್ರಸ್ಥಾನಿತ್ರ ಭಾಷಾ ಗ್ರಂಥಗಳನ್ನು ಸದ್ಗುರುಗಳಿಂದ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಾ ಅರ್ಥ ಮಾಡಿಕೊಂಡು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಬ್ರಹ್ಮಾತ್ಮ ಭಾವದಲ್ಲಿ ನೆಲೆಗೊಂಡು ಜನ್ಮ ಸಾರ್ಥಕ್ಯವನ್ನು ಮಾಡಿಕೊಳ್ಳುವಂತೆ ಭಗವತ್ಪಾದ ಶಂಕರರು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ಬೇಡುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.